ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿ ಎ ಅರಿಯರ್ಸ್ನ ಬಗ್ಗೆ ಅಂದರೆ ಬಾಕಿ ಇರೋ ತುಟ್ಟಿ ಭತ್ಯೆ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸ್ಲಾ ಇದ್ದೇನೆ. ಸೊ ನನ್ನ ಚಾನಲ್ಗೆ ಇನ್ನೂ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ದರೂ ನನ್ನ ಚಾನಲ್ನಲ್ಲಿ ತಿಳಿಸ್ತಾ ಇರ್ತೀನಿ. ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನೇನು ಅಪ್ಡೇಟನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ಇನ್ಫಾರ್ಮೇಷನ್ ಸಿಗಲಿದೆ. ಹಾಗೂ ಹಲವಾರು ಜನ ನನ್ನ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಿ 7 ಪೇ ಕಮಿಷನ್ನ ಬಗ್ಗೆ, ಪೆನ್ಷನ್ ಬಗೆಗಿನ ಡೌಟನ್ನು ಕೇಳ್ತಾ ಇದ್ರಿ. ಮತ್ತು ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಡೌಟ್ಗಳನ್ನು ಕೇಳ್ತಾ ಇದ್ರಿ. ನನ್ನ ಚಾನಲ್ನಲ್ಲಿ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನು ಮಾಡಿ ಅದರಲ್ಲಿ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಿ ಅವ್ರ ಹೆಸರನ್ನು ತಿಳಿಸಿ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಆ ವೀಡಿಯೋಸ್ಗಳನ್ನು ಕೂಡ ಚೆಕ್ ಮಾಡಿ ನಿಮ್ಮ ಕ್ವಶನ್ಸ್ಗೂ ಕೂಡ ಅದರಲ್ಲೇ ಆನ್ಸರ್ ಸಿಗ್ಬೋದು. ಇಲ್ಲ ಸಿಕ್ಕಿಲ್ಲ ಅಂದರೆ ನಾನು ಇನ್ನು ಮುಂಬರೋ ದಿನಗಳಲ್ಲಿ ಯಾರ್ಯಾರು ಕ್ವಶನ್ಸ್ ಕೇಳಿದ್ದೀರೋ ಅವ್ರ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. ಹಾಗಾಗಿ ರೆಗ್ಯುಲರ್ ಆಗಿ ನನ್ನ ಚಾನಲ್ ವೀಡಿಯೋಸ್ಗಳನ್ನು ನೋಡ್ತಾ ಇರಿ, ಆವಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನು ಗೊತ್ತಾಗುತ್ತೆ. ಮತ್ತು ಇವಾಗ ಮಾಡಿರೋ ವಿಡಿಯೋದಲ್ಲೂ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಏನಾಗಿತ್ತಂದರೆ, ಮಾರ್ಚ್ ಮೊದಲ ವಾರದಲ್ಲಿ ಕೇಂದ್ರ ಸರ್ಕಾರ 4% ಡಿ ಎ ಹೆಚ್ಚಳವನ್ನು ಘೋಷಿಸಿತ್ತು. ಸೊ ಇದೇನು ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ನಾನು ತಿಳಿಸ್ತಿರುವಂಥದ್ದು. ಸೊ ಇದರಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲೇ 4% ಜಾಸ್ತಿ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿತ್ತು. ಸೊ ಈ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಮತ್ತು ಪಿಂಚಣಿದಾರರ DRನಲ್ಲಿ ಏರಿಕೆ ಕಂಡುಬಂತು. ಅಂದರೆ ಸರ್ಕಾರಿ ನೌಕರರಿಗೆ DA ಅಂತ ಹೇಳ್ತೀವಿ, ಯಾರು ರಿಟೈರ್ಡ್ ಆಗಿದ್ದಾರೋ ಅವ್ರಿಗೆ DR ಇರುತ್ತೆ. ಎರಡರಲ್ಲೂ ಕೂಡ 4% ಹೈಕ್ ಮಾಡಿದ್ದೀವಿ ಅಂತ ಮಾರ್ಚ್ ಫಸ್ಟ್ ವೀಕಲ್ಲೇ ಅನೌನ್ಸ್ ಮಾಡಿದರು. ಇದಾದ ನಂತರ DA ಮತ್ತು DRನ್ನು 50% ಹೆಚ್ಚಿಸಲಾಯಿತು. ಅಂದರೆ 46 ಇದ್ದದ್ದು 4% ಜಾಸ್ತಿ ಮಾಡಿ DA ತುಟ್ಟಿ ಭತ್ಯೆ ಮತ್ತು ಪಿಂಚಣಿದಾರರ ತುಟ್ಟಿ ಭತ್ಯೆ ಎರಡನ್ನೂ ಕೂಡ 50% ಜಾಸ್ತಿ ಮಾಡಿದರು, 50%ಗೆ. ಏಪ್ರಿಲ್ ವೇತನದ ಜೊತೆಗೆ ಉದ್ಯೋಗಿಗಳು ಹೆಚ್ಚಿದ ಸಂಬಳ ಮತ್ತು 3 ತಿಂಗಳ DA ಬಾಕಿಯನ್ನು ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಏನಾಯ್ತಂದರೆ, ಇವಾಗ ಘೋಷಣೆ ಮಾಡಿದ್ದು ಮಾರ್ಚ್ ಫಸ್ಟ್ ವೀಕಲ್ಲ. ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳದ್ದು ಕೂಡ 50% ಮಾಡಿಬಿಟ್ಟು ಏಪ್ರಿಲ್ ಮಂತ್ ಸ್ಯಾಲ್ರಿಯಲ್ಲೇ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇವಾಗ 2024 ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರ 4% ತುಟ್ಟಿ ಭತ್ಯೆ ಹೆಚ್ಚಿಸಿದ್ದರೂ ಮಾರ್ಚ್ ತಿಂಗಳಲ್ಲಿ ಸರ್ಕಾರಿ ನೌಕರರಲ್ಲಿ ಯಾವುದೇ ರೀತಿಯ ವೇತನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಅಂದರೆ ಏನಾಯ್ತಂದರೆ, ಮಾರ್ಚ್ ಫಸ್ಟ್ ವೀಕಲ್ಲಿ ಘೋಷಣೆ ಮಾಡಿದರು 4% ಜಾಸ್ತಿ ಮಾಡಿ 46ಇಂದ 50 ಮಾಡಿದ್ದೀವಿ DA ಮತ್ತು DR ಎರಡನ್ನೂ ಅಂತ. ಆದರೆ ಸ್ಯಾಲ್ರಿ ಅಥವಾ ಪೆನ್ಷನಲ್ಲಿ, ಮಾರ್ಚ್ ತಿಂಗಳ ಪೆನ್ಷನ್ ಅಥವಾ ಸ್ಯಾಲ್ರಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿರಲಿಲ್ಲ, ಯಾವುದೇ ರೀತಿಯಾಗೂ ಇದು ಆ್ಯಡ್ ಆಗಿರಲಿಲ್ಲ. ಅದು ಯಾಕೆ ಅನ್ನೋ ಡೌಟು ತುಂಬ ಜನರಿಗಿತ್ತು. ಹಾಗೂ ಹಲವಾರು ಜನ ಕ್ವಶನ್ಸ್ ಮಾಡ್ತಾ ಕೂಡ ಇದ್ದರು, ಯಾಕೆ ಇನ್ನೂ ಜಾಸ್ತಿ ಆಗಿಲ್ಲ, ಘೋಷಣೆ ಮಾಡಾಗಿದೆ ಆದರೂ ಮಾರ್ಚ್ ಮಂತ್ ಸ್ಯಾಲ್ರಿನಲ್ಲಿ ಜಾಸ್ತಿ ಆಗಿಲ್ಲ ಅಂತ ಹೇಳಿ. ಅಂದರೆ ಮಾರ್ಚ್ ತಿಂಗಳ ವೇತನದಲ್ಲಿ ಹೆಚ್ಚಳವಾದ ತುಟ್ಟಿ ಭತ್ಯೆ ಮೊತ್ತವನ್ನು ವರ್ಗಾಯಿಸಿರಲಿಲ್ಲ. ಅಂದರೆ 46% ಏನಿತ್ತು ಅಷ್ಟೇ ತುಟ್ಟಿ ಭತ್ಯೆ ಸಿಕ್ಕಿತ್ತು. ಎಕ್ಸ್ಟ್ರಾ 4% ಜಾಸ್ತಿ ಮಾಡಿ 50% ಅಂತ ಏನು ಮಾಡಿದ್ರು, ಘೋಷಣೆ ಮಾಡಿದ್ರು, ಅದು ಜಾಸ್ತಿ ಆಗಿರಲಿಲ್ಲ. ಸೊ ಹಲವಾರು ಜನ ಕೇಳ್ತಾಯಿದ್ರು, ಬೈ ಮಿಸ್ಟೇಕಾಗಿ ಹಳೆಯದೇ ಬಂದಿದೆಯಾ, ಅಥವಾ ಎಲ್ಲರಿಗೂ ಇದೇ ಥರ ಬಂದಿದೆಯಾ, ಅಥವಾ ನಮಗೆ ಮಾತ್ರ ಜಾಸ್ತಿ ಆಗಿಲ್ವಾ, ನಮ್ಮ ಡಿಪಾರ್ಟ್ಮೆಂಟಿಗೆ ಮಾತ್ರ ಜಾಸ್ತಿ ಆಗಿಲ್ವಾ ಅನ್ನೋ ಡೌಟ್ಸ್ ಇತ್ತು. ಹಲವಾರು ಜನ ಕೇಳ್ತಾ ಕೂಡ ಇದ್ರಿ ಈ ಕ್ವಶನ್ಸನ್ನು. ನಾನು ಕರೆಕ್ಟಾಗಿ ಅಪ್ಡೇಟ್ ಬರೋವರೆ ಕಾಯ್ತಾ ಇದ್ದೆ. ಸೊ ಇವಾಗ ಸರ್ಕಾರ ಇದಕ್ಕೆ ಕ್ಲಾರಿಫಿಕೇಷನ್ ನೀಡಿದೆ. ಅದೇನೆಂದರೆ, DA ಹೆಚ್ಚಳದ ಜೊತೆಗೆ ಮಾರ್ಚ್ 2024 ವೇತನದ ಮೊದಲು ಬಾಕಿ ಪಾವತಿಯನ್ನು ಮಾಡಲಾಗುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಅಂದರೆ ಘೋಷಣೆ ಆಗಿರೋದು ಮಾರ್ಚಲ್ಲಿ ಆದರೂ ಕೂಡ ಈ ಹೈಕ್ ಜಾಸ್ತಿ ಮಾಡಿ ನಿಮ್ಮ ಸ್ಯಾಲ್ರಿಗೆ ಆ್ಯಡ್ ಮಾಡಿ 50% ಇರೋದು 0 ಆಗಿ, ಮತ್ತು 50% ಇರೋದು 0 ಆಗಿ ಅದನ್ನು ನಿಮ್ಮ
ಬೇಸಿಕ್ ಪೇ ಔಟಿಗೆ ಆ್ಯಡ್ ಮಾಡಿ ಆಮೇಲೆ ಏನು ಜಾಸ್ತಿ ಆಗುತ್ತಲ್ವ ಡಿ ಎ ಮತ್ತೆ 0, 1, 2% ಅಂತ ಸ್ಟಾರ್ಟ್ ಆಗುತ್ತಲ್ವ, ಈ ಕ್ಯಾಲ್ಕುಲೇಷನ್ ಆಗೋದ್ರಿಂದ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಹೇಳಿ, ಮಾರ್ಚ್ವರೆಗೆ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಅನೌನ್ಸ್ಮೆಂಟ್ ಆಗಿದ್ರೂ ಈ ಜನವರಿಯಿಂದ ನಿಮಗೆ ಸಿಗೋದಿಲ್ಲ. ಈ ಜಾಸ್ತಿ ಆಗಿರೋ ಡಿ ಎ ಇದು ಸಿಗೋದು ನಮಗೆ ಏಪ್ರಿಲಿಂದ ಮಾತ್ರನೇ. ಹಾಗಾಗಿ ಈ 3 ತಿಂಗಳ ಮಾರ್ಚ್ ವೇತನದ ಮೊದಲು ಇರೋವಂಥದ್ದು ಅದು ಯಾವುದು ಕ್ಯಾಲ್ಕುಲೇಟ್ ಆಗೋದಿಲ್ಲ. ಎಷ್ಟು ಸಿಕ್ಕಿರುತ್ತೋ ಅಷ್ಟೇ ಸಿಕ್ಕಿರುತ್ತೆ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಡಿ ಎ 46 ಇರೋದು 50 ಆಗಿ 50% ಆಗಿ 50% ಆದಾಗ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವಾಗ ನಿಮ್ಮ ಡಿ ಎ 50% ಆಗುತ್ತೋ ಆವಾಗ ಅದನ್ನು 50%ಅನ್ನು ನಿಮ್ಮ ಸ್ಯಾಲ್ರಿ ಅಥವಾ ಮೂಲ ವೇತನಕ್ಕೆ ಆ್ಯಡ್ ಮಾಡ್ತಾರೆ. ಮತ್ತು ಡಿ ಎ ಮತ್ತೆ 0ಇಂದ ಸ್ಟಾರ್ಟ್ ಆಗುತ್ತೆ. ಈ ಕ್ಯಾಲ್ಕುಲೇಷನ್ ಏನು ಹೇಳಿದೆವೋ ಅದು ಏಪ್ರಿಲಿಂದ ಜಾರಿ ಆಗುತ್ತೆ ಅಂತ ಹೇಳಿ ಸರ್ಕಾರ ಕ್ಲಾರಿಫಿಕೇಷನ್ ನೀಡಿದೆ. ಜನವರಿ ಫೆಬ್ರವರಿ ಮಾರ್ಚ್ಗೆ ನಿಮಗೆ ಎಷ್ಟು ಹಳೆಯ ಡಿ ಎ ಒಟ್ಟಿಗೆ ಏನು ಸಿಕ್ಕಿತ್ತೋ ಅದೇ ಸಿಕ್ಕಿರುತ್ತೆ. ಘೋಷಣೆ ಆಗಿದ್ರು ಕೂಡ ಅದು ಜಾರಿ ಆಗೋದು ಏಪ್ರಿಲಿಂದನೇ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ HRA ಹೈಕು, ಟ್ರಾವೆಲ್ ಅಲೋವೆನ್ಸ್ ಹೈಕು ಮತ್ತು ಬೇರೆ ಹೈಕ್ ಏನೇನು ಘೋಷಣೆ ಆಗಿದೆ ಅಲ್ವಾ, 6 ಡಿಫ್ರೆಂಟ್ ಹೈಕ್ಸ್ಗಳು ಘೋಷಣೆ ಆಗಿದೆ. ಅದ್ರ ಬಗ್ಗೆನೂ ನನ್ನ ಚಾನಲ್ನ ನಾನು ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ಹೈಕ್ ಭತ್ಯೆಗಳಲ್ಲಿ ಹೆಚ್ಚಳ ಆಗಿದೆ, ಯಾರಿಗೆ ಈ ಭತ್ಯೆಗಳು ಅಪ್ಲೈ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನು ನೋಡ್ಕೊಂಡು ಕೂಡ ತಿಳ್ಕೊಳ್ಬೋದು. ಬಟ್ ಇದೇನೇನು ಘೋಷಣೆ ಆಗಿತ್ತು ಇದೆಲ್ಲದು ಜಾರಿಗೆ ಬರೋದು ಏಪ್ರಿಲ್ ತಿಂಗಳ ಸ್ಯಾಲ್ರಿಯಿಂದ ಅಂತ ತಿಳಿಸಿದ್ದಾರೆ. ಸೊ ಏಪ್ರಿಲ್ ತಿಂಗಳ ಸ್ಯಾಲ್ರಿನಲ್ಲಿ ನಿಮಗೇನಾದರೂ ಡಿ ಎ ಹೈಕ್ ಆಗಿಲ್ಲ ಅಥವಾ ನಿಮ್ಮ ಸ್ಯಾಲ್ರಿನಲ್ಲಿ ಏನೂ ಜಾಸ್ತಿ ಆಗಿಲ್ಲ, ವೇತನದಲ್ಲಿ ಲಾಸ್ಟ್ ಮಾರ್ಚಲ್ಲಿ ಇದ್ದದ್ದೇ ಬಂದಿದೆ ಅಂದರೆ ಆವಾಗ ನಿಮ್ಮ ಡಿಪಾರ್ಟ್ಮೆಂಟನ್ನು ಹೋಗಿ ನೀವು ಕ್ವಶನ್ ಮಾಡ್ಬೋದು, ಯಾಕೆ ಜಾಸ್ತಿ ಆಗಿಲ್ಲ ಅಥವಾ ಅನ್ನೋದು. ಆದರೆ ಸರ್ಕಾರ ಏನು ಹೇಳಿದೆ, ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಜಾಸ್ತಿ ಆಗಲಿದೆ, ಮಾರ್ಚ್ವರೆಗೆ ಇದನ್ನು ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ ಮಾಡಿದ್ದಾರೆ. ಇನ್ನು ಇದು 7 ಪೇ ಕಮಿಷನ್ದೇ ಆಗಿರುತ್ತೆ. ಬಟ್ ಕೇಂದ್ರ ಸರ್ಕಾರಿ ನೌಕರರಿಗೆ ನಿಮಗೆ ಗೊತ್ತಿದ್ದಂಗೆ 8 ಪೇ ಕಮಿಷನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದು 8 ಪೇ ಕಮಿಷನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ 8 ಪೇ ಕಮಿಷನವ್ರು ನಾನು ಹೇಳ್ದಂಗೆ ಈ 50%ಅನ್ನು ಆ್ಯಡ್ ಮಾಡಾಗಿರುತ್ತಲ್ವ, ಡಿ ಎ 1ರಿಂದ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1%, 2% ಅದೆಷ್ಟು ಜಾಸ್ತಿ ಆಗುತ್ತೆ ಅನ್ನೋದು 8 ಪೇ ಕಮಿಷನ್ ಇವಾಗ ಸ್ಟಾರ್ಟ್ ಆಗಿದೆ. ಆದರೆ ಅದು ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ಮೇಲೆ ಜಾಸ್ತಿ ಆಗೋದು. ಸೊ ಅದು ಮೇ ಬಿ ಇನ್ನೂ ಒಂದು 6 ಮಂತ್ಸ್ ಆಗ್ಬೋದು, ಇನ್ನೂ ಜಾಸ್ತಿ ಆಗೋದು. ಬಟ್ ಸದ್ಯಕ್ಕೆ 50% ಡಿ ಎ ಜಾಸ್ತಿ ಆಗಿ ಅದನ್ನು ಮೂಲ ವೇತನಕ್ಕೆ ಆ್ಯಡ್ ಮಾಡೋದು ಏಪ್ರಿಲ್ ತಿಂಗಳ ಸ್ಯಾಲ್ರಿನಲ್ಲಿ ಜಾರಿ ಆಗುತ್ತೆ. ಆಮೇಲೆ ಇನ್ನು ರಾಜ್ಯ ಸರ್ಕಾರಿ ನೌಕರರು ಕೇಳ್ಬೋದು, ಅವರಿಗೂ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಏನೇನು ಕ್ಯಾಲ್ಕುಲೇಷನ್ ಇದೆಯೋ 27.5 ಫಿಟ್ಮೆಂಟ್ ಫ್ಯಾಕ್ಟರ್ ಏನಿದೆಯೋ ಅದೆಲ್ಲ ಫಿಕ್ಸ್ ಆಗಿದೆ. ಸೊ ಇನ್ನೇನೆಂದರೆ ಚುನಾವಣೆ ಇರೋದ್ರಿಂದ ಇದು ಜಾರಿ ಆಗೋದು ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈ 1ರಿಂದ ಜಾರಿ ಆಗುತ್ತೆ ಅಂತ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಅವಾಗಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಯಾಗಲಿದೆ 7ನೇ ವೇತನ ಆಯೋಗ. ಧನ್ಯವಾದಗಳು.